ಯಾರು ಬೇಕಾದ್ರೂ ಮರ್ಡರ್ ಮಾಡ್ಬೋದಂತೆ, ಯಾರು ಬೇಕಾದ್ರೂ ರೇಪ್ ಮಾಡ್ಬೋದಂತೆ, ಯಾರು ಬೇಕಾದ್ರೂ ಕಲ್ಲೆತ್ತಾಗ ಸಾಯಿಸ್ಬಿಡ್ಬೋದಂತೆ. ಅದ್ರ ಹೆಸರು ಮಾತ್ರ ಹಾಳಾಗಬಾರ್ದು. ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲಿಕ್ಕೆ ಎಷ್ಟು ಸಮಯ ಬೇಕಾಗಬಹುದು? ಸತ್ಯ ಅಸತ್ಯ ಸುಳ್ಳು ಕಾನೂನಿಗೆ ವಿರುದ್ಧವಾದಂತಹ ನಡೆ ಆಯ್ತು. ಅನನ್ಯ ಭಟ್ಟದ್ ಮಾಡಿದ್ರಿ, ಸೌಜನ್ಯಕ್ಕೆ ಎಷ್ಟು ಈ ತರ ಮಾಡಿ ಇಲ್ಲಿ ರೇಪೇ ಆಗ್ಲಿಲ್ವಾ, ಹಂಗಾರೆ ಮರ್ಡರೇ ಆಗ್ಲಿಲ್ವಾ ಅದನ್ನು ಹೇಳ್ಬಿಡಿ. ಅವನಿಗೆ ಹೇಳಿದವ್ರು ಯಾರು ಅವೆಲ್ಲವೂ ಕೂಡ ತನಿಖೆ ಆಗ್ಬೇಕಿದೆಯಲ್ಲ. ಎಲ್ಲ ಸಿಗುವ ಮಾಹಿತಿ ಮೇನ್ ಸ್ಟ್ರೀಮ್ ಆಗಿ ಅದು ಸಿಗಲ್ವಾ, ಅದು ಸಿಕ್ಕಿರುತ್ತೆ. ಅವ್ರಿಗೆ ಮೈಕ್ ಇಡೀರಿ. ಶಶಿಕಾಂತ್ ಸೆಂಥಿಲ್ ಅವರ ವಿರುದ್ಧ ಒಂದು ಗಂಭೀರ ಆರೋಪ, ಹಂಗ ಅನ್ಸುತ್ತಾ? ಆ ಥರದ್ದೇನಾದ್ರು ಇದೆಯಾ ಒಳಮರ್ಮ? ದೇವಸ್ಥಾನದ ವಿರುದ್ಧ ಅಪಪ್ರಚಾರವನ್ನು ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ರೆ ಅದು ಯಾರೇ ಆಗಲಿ, ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ, ಅವ್ರ ಮೇಲೆ ಕ್ರಮ ಆಗಬೇಕು. SIT ತನಿಖೆಯನ್ನ ಹೊರದೇಶದಿಂದ ಹಣ ಬತ್ತದೆ ಅಂತಾರಲ್ಲ, ನಕ್ಸಲೈಟ್ಸ್ ಅಂತ ಇದಾರಲ್ಲ, ಬೇರೆ ಯಾರೋ ಕಮ್ಯುನಿಸ್ಟ್ ಪಾರ್ಟಿ ಸಪೋರ್ಟ್, ಅದನ್ನೂ ಕೂಡ ತನಿಖೆ ಆಗಲಿ. ಅವ್ರು ನ್ಯಾಯ ಸಿಗುತ್ತಾ ಅಂತ ಪ್ರಶ್ನೆ ಮಾಡೋರು ಇದ್ದಾರೆ. ನ್ಯಾಯ ಸಿಗುತ್ತೆ ಅನ್ಸುತ್ತೆ. DK ಶಿವಕುಮಾರ್ ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ ನಾನೇ ಮಾಡಿಸಿದ್ದು ಅಂತ. DK ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಹಾಕಿ ಅವ್ರು ಬಿಜೆಪಿಗೆ ಸೇರ್ತಾರೆ. ನಮಸ್ತೆ, ನಮ್ಮ ಜೊತೆ ವಕೀಲರಾದಂತಹ ಪ್ರದೀಪ್ ಕುಮಾರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಆರಂಭದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಿರುವಂತಹ ವಿಚಾರ ಮತ್ತು ಇವತ್ತು CS ದ್ವಾರಕನಾಥ್ ಅವರು ಕೂಡ ಒಂದು ಬಹುಮುಖ್ಯ ವಿಚಾರ ಹೇಳಿದ್ರು. ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕ್ಷ್ಯಾಧಾರರಹಿತ ಅಂತ ಹೇಳೋದು ಹೇಗೆ, ಮತ್ತು ಅವರೊಂದು ಪರ್ಟಿಕ್ಯುಲರ್ ಟರ್ಮ್ ಯೂಸ್ ಮಾಡ್ತಾರೆ. 40 ವರ್ಷಗಳ ಏನು ಸಂಘಟಿತ ಅಪರಾಧಕ್ಕೆ ಸಾಕ್ಷ್ಯಾಧಾರ ಹುಡುಕ್ಲಿಕ್ಕೆ 5 ದಿನ 15 ದಿನ 20 ದಿನ ಆಗೋದಿಲ್ಲ ಅಂತ. ಇಡೀ ಪ್ರಕರಣವನ್ನು ನೀವು ನೋಡಿದಾಗ ಸಾಕ್ಷ್ಯ ಹುಡುಕ್ಲಿಕ್ಕೆ ಅಥವಾ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲಿಕ್ಕೆ ಎಷ್ಟು ಸಮಯ ಬೇಕಾಗಬಹುದು ವಕೀಲರಾಗಿ? ಅಲ್ಲ, ನನಗನ್ಸುತ್ತೆ ಇದೊಂದು ಸುದೀರ್ಘವಾದ ತನಿಖೆ. ಇದಕ್ಕೆ ಟೈಮ್ ಬಾಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇದು ಒಂದು ಸಣ್ಣ ಪ್ರಕರಣ ಅಲ್ಲ. ಒಂದಷ್ಟು ದಾಖಲಾತಿಗಳನ್ನು, ಒಂದಷ್ಟು ಇನ್ವೆಸ್ಟಿಗೇಷನ್ನ ಮಾಡಬೇಕಾಗತ್ತೆ. ಹಲವಾರು ಆಯಾಮಗಳಲ್ಲಿ ಮಾಡಬೇಕಾಗತ್ತೆ. ಒಂದಷ್ಟು ದೂರುಗಳು ಬಂದಿದ್ದಾವೆ, ಆ ದೂರುಗಳ ಮೇಲೂ ಕೂಡ ತನಿಖೆ ಆಗಬೇಕಾಗಿದೆ. ಸೊ ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು, ಸರಿಯಾದ ರಿಪೋರ್ಟನ್ನು ಕೊಡಬೇಕಾದಂಥ ಬಹುದೊಡ್ಡ ಜವಾಬ್ದಾರಿ SIT ಮೇಲಿದೆ. ಹಾಗಾಗಿ ಅವರು ಆತ್ರಾತ್ರವಾಗಿ ಏನೋ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನನ್ನ ಪ್ರಕಾರ 3 ತಿಂಗಳೊಳಗಡೆಯಿಂದ ಟೈಮ್ ಬಾಂಡಿಂಗ್ ಏನಿದೆ ಅದ್ರಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಮೀರಿ ಕೂಡ ಆಗಬಹುದು. ಸತ್ಯ, ನಾನು ಅದನ್ನು ಒಪ್ತೀನಿ. ಸರ್, ಇಲ್ಲಿ ಬಹುಮುಖ್ಯವಾಗಿ ಮಾಸ್ಕ್ ಮ್ಯಾನ್ ಬಗ್ಗೆ ತುಂಬ ಚರ್ಚೆ ಆಗ್ತಿದೆ. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಬಗ್ಗೆನೂ ಚರ್ಚೆ ಆಗ್ತಿದೆ. ಆದರೆ ಇಲ್ಲಿ ನಾವೀಗ ಆ ಕಾನೂನಿನ ಅಡಿಯಲ್ಲೇ ನೋಡೋದಾದರೆ ಅವನ ಸಣ್ಣದೊಂದು ಮಾಹಿತಿಯನ್ನು ಕೂಡ ನಾವು ಪ್ರಸಾರ ಮಾಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಸಾಧ್ಯ ಇಲ್ಲ. ಆದಾಗ್ಯೂ ಈಗ ಮೇನ್ ಸ್ಟ್ರೀಮ್ ಮೀಡಿಯಾಗಳಿರಬಹುದು, ಮತ್ತೊಂದು ಇರಬಹುದು, ಅವನ ವ್ಯಾಸಂಗ ದೃಢೀಕರಣ ಪತ್ರವನ್ನು ಕೂಡ ತೋರಿಸ್ತಿದ್ದಾರೆ ಅನ್ನೋದಾದರೆ ಅದು ಕೂಡ ತಪ್ಪಾಗುತ್ತಾ? ಖಂಡಿತ. ನೋಡಿ, ಯಾವ ವ್ಯಕ್ತಿ ಅನಾಮಿಕ ವ್ಯಕ್ತಿ ಅಂತ ಹೇಳಿದಿರೋ, ಭೀಮಾ ಅಂತ ಏನು ಹೆಸರು ಕೊಟ್ಟಿದ್ದಾರೋ, ಆ ವ್ಯಕ್ತಿ ಎಲ್ಲಿಗೆ ಹೋಗಿದ್ರು? ಮೊದಲು ಡೈರೆಕ್ಟಾಗಿ ಹೋಗಿರ್ತಕ್ಕಂಥದ್ದು ನ್ಯಾಯಾಲಯಕ್ಕೆ. ನ್ಯಾಯಾಲಯದ ಮುಂದೆ ತನ್ನ ಹೇಳಿಕೆಯನ್ನು ದಾಖಲು ಮಾಡಿ ತಾನು ಏನು ಹೇಳಬೇಕು ಅಂತ ಅದನ್ನು ಹೇಳಿದ್ದಾನೆ. ತದನಂತರ ಸ್ಟೇಷನ್ಗೆ ಬಂದಿದ್ದಾರೆ. ಅದೊಂದು FIR ಆಗಿದೆ 39/25. ಸಬ್ಸಿಕ್ವೆಂಟ್ಲಿ SITಗೆ ಹೋಗಿ SIT ಇನ್ವೆಸ್ಟಿಗೇಷನ್ ಮಾಡ್ತಿದೆ. ನೀವು ಈ ಹಂತದಲ್ಲಿ ಆ ಅನಾಮಿಕನಿಗೆ ಇರ್ತಕ್ಕಂಥ ಭಯ, ಅನಾಮಿಕನಿಗೆ ಇರ್ತಕ್ಕಂತಹ ಮುಂದೆ ಆಗಬಹುದಾದಂತಹ ತೊಂದರೆ, ಇವೆಲ್ಲವನ್ನು ಪರಿಗಣನೆಗೆ ಇಟ್ಕೊಂಡು SIT ಕೂಡ ಅವನು ಮುಖವನ್ನು ಮುಚ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂದರೆ ಪ್ರೊಟೆಕ್ಷನ್ ಕೊಟ್ಟಿದೆ, ಅವನು ತೊಂದರೆ ಆಗಬಾರ್ದು ಅಂತ. ಸತ್ಯ ಅಸತ್ಯ ಸುಳ್ಳು ಸರಿ ಅವೆಲ್ಲವನ್ನು ಕೂಡ SIT ತೀರ್ಮಾನ ಮಾಡುತ್ತೆ. ಆದರೆ ಕೆಲವು ಮೈನ್ ಸ್ಟ್ರೀಮ್ ಮೀಡಿಯಾಗಳು ನೀವೇ ತನಿಖೆ ಮಾಡಿ, ನೀವೇ ಚಾರ್ಜ್ ಶೀಟ್ ಹಾಕಿ, ನೀವೇ ಟ್ರಯಲ್ ಮಾಡಿ, ನೀವೇ ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಲ್ಲ, ಇದು ತಪ್ಪು. ದೇಶದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಒಂದು ಆರೋಪ ಅಥವಾ ಒಂದು ಈ ಥರ ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ, ತನಿಖೆ ಮಾಡಲಿಕ್ಕೆ ಸಹಾಯ ಮಾಡೋಕ್ಕೆ ಬಂದಂತಹ ವಿಟ್ನೆಸ್ಸನ್ನು ನಡೆಸ್ಕೊಳ್ತಕ್ಕಂಥ ರೀತಿ ಇದಲ್ಲ. ಅವರ ಚಾರಿತ್ರ್ಯ ಹರಣ ಮಾಡ್ತಕ್ಕಂಥದ್ದು, ಅವರ ಪರ್ಸನಲ್ ಡೇಟಾವನ್ನು ಕಲೆಕ್ಟ್ ಮಾಡಿ ಪ್ರಸಾರ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಖಂಡಿತ ತಪ್ಪು, ಕಾನೂನಿಗೆ ವಿರುದ್ಧವಾದಂತಹ ನಡೆ. ಸರ್, ಇದು 1971 ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ ಅಡಿಗೆ ಬರುತ್ತಾ? ಖಂಡಿತ ಖಂಡಿತ. ನೀವೆಲ್ಲ ಪ್ರೀ ಟ್ರಯಲ್ ಮಾಡೋಕ್ಕಾಗಲ್ಲ. SIT ರಚನೆ ಮಾಡಿದ್ದೀವಿ, ಒಂದು ರಿಪೋರ್ಟ್ ಬರಬೇಕು. ಆ ರಿಪೋರ್ಟ್ ಬರೋಕ್ಕಿಂತ ಮೊದಲೇ ನೀವು ಪ್ರೀ ಟ್ರಯಲ್ ಮಾಡ್ತೀರಾ, ಚಾರ್ಜ್ ಶೀಟ್ ಹಾಕ್ತೀರಾ, ನೀವೇ ಟ್ರಯಲ್ ಮಾಡ್ತೀರಾ, ನೀವೇ ಕನ್ವಿಕ್ಷನ್ ಕೊಡ್ತಾ ಇದ್ದೀರಾ, ನೀವೇ ಅಕ್ಯೂಟಲ್ ಮಾಡ್ತಾ ಇದ್ದೀರಾ. ವಾಟ್ ಈಸ್ ಮೀನ್? ಕೋರ್ಟ್ ಏನು ಮಾಡಬೇಕಾದ್ರೆ?
ಸೆನ್ಸಾರ್ಶಿಪ್ ತನಕ ಸಮಸ್ಯೆ ಆಗಬಹುದಾ? ನೀವೇ ತನಿಖಾ ಸಂಸ್ಥೆಯಾಗಿ ಹೋಗಿದಿರಲ್ಲ. ಆಮೇಲೆ ಆ ಇನ್ವೆಸ್ಟಿಗೇಷನ್ ಸೆಲೆಕ್ಟೆಡ್ ಇನ್ವೆಸ್ಟಿಗೇಷನ್, ಸರ್, ಸೆಲೆಕ್ಟೆಡ್ ಇನ್ವೆಸ್ಟಿಗೇಷನ್. ಅನನ್ಯ ಭಟ್ಟದ್ದು ನನಗೆ ಗೊತ್ತಿಲ್ಲ, ಆದರೂ ಅದ್ರ ಬಗ್ಗೆ ಅವ್ರ ಸತ್ಯಾಸತ್ಯತೆಗಳು ಆಮೇಲೆ ತಿಳ್ಕೊಳ್ಳೋಣ. ಆ ಅನನ್ಯ ಭಟ್ಟನೊಳೆ ಇಲ್ಲ, ಮದುವೆನೇ ಆಗಿಲ್ಲ, ನಾಯಿ ಪ್ರಿಯರು, ಕೆಲಸನೇ ಮಾಡಿಲ್ಲ, ಅವಳ ಪರ್ಸನಲ್ ಚಾರಿತ್ರ ಹರಣ ಮಾಡ್ತಾ ಇದ್ದಿದ್ದಲ್ಲ, ಸಂಬಂಧ ಇತ್ತು ಅನ್ನೋದೆಲ್ಲ ಬಂದೋಯ್ತು. ಇದಲ್ವಾ ಇದು? ಏನು ಇದು? ಆಯಿತು, ಅನನ್ಯ ಭಟ್ಟದ್ದು ಮಾಡಿದ್ರಿ, ಸೌಜನ್ಯ ಭಟ್ಟದ್ದು ತನಿಖೆ ಮಾಡಿ. ನೀವು ಯಾಕೆ ಮಾಡ್ತಾ ಇಲ್ಲ? ಯಾಕೆ ನಾರಾಯಣ ಸೌಜನ್ಯ ಕೇಸ್? ಹಾಂ, ಸೌಜನ್ಯ ಕೇಸ್ದು ಈ ಥರ ಒಂದು ಮಾಡಿ ನೋಡೋಣ. ಅವ್ರದ್ದು ಅವಳು ಇದು ಹುಟ್ಟಿದ್ಲಾ ಇಲ್ವಾ, ಅವಳು ಇಲ್ವಾ ಅಂತ ಹೇಳ್ಬಿಡ್ಲಿ. ಇಲ್ಲಿ ರೇಪೇ ಆಗಲಿಲ್ವಾ, ಹಂಗಾರೆ ಮರ್ಡ್ರೇ ಆಗಲಿಲ್ವಾ ಅದನ್ನು ಹೇಳ್ಬಿಡಿ. ಇಲ್ವಾ ನಾರಾಯಣನನ್ನು ಇದನ್ನ ಇಲ್ವಾ ಅದನ್ನು ಹೇಳ್ಬಿಡಿ. ಇಲ್ವೇ ಇಲ್ಲ ಅಂತ ಹೇಳ್ಬಿಡಿ. ಇಲ್ಲರೆ ನೀವು ಅದನ್ನು ಒಂದು ತನಿಖೆ ಮಾಡಿಬಿಡಿ. ನಾರಾಯಣನ ತಂಗಿ ಇದ್ಲಾ ಇಲ್ವಾ ಅಂತ ಹೇಳ್ಬಿಡಿ. ಪದ್ಮಲತಾ ಇದ್ಲಾ ಇಲ್ವಾ ಅದನ್ನು ಹೇಳ್ಬಿಡಿ. ನಾಗವಲ್ಲಿ ಅಂತ ಒಂದು ವೇದವಲ್ಲಿ ಅಂತ ಒಂದು ಹೆಂಗ್ಸಿ ಇದ್ಲಾ ಇಲ್ವಾ ಅದನ್ನು ಹೇಳ್ಬಿಡಿ. ಟ್ರಯಲ್ ಮಾಡ್ಬಿಡಿ ಅದನ್ನು ನೀವೇ. ಈ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಕ್ಕಿಲ್ವಲ್ಲ, ಯಾಕೆ? ಆ ಪ್ರಕರಣಗಳು ಕೈಗೆತ್ಕೊಳ್ಳಿ. ಅದರಲ್ಲೂ ಈ ಥರ ಒಂದು ಟ್ರಯಲ್ ಮಾಡಿಬಿಡಿ. ಇದ್ಲಾ ಇಲ್ವಾ ಬದುಕಿಲ್ವಾ ಅದನ್ನ ಹೇಳಿ. ಯಾಕೆ ಅನನ್ಯ ಭಟ್ ಇಟ್ಕೊಂಡಿದ್ರಿ? ಅನನ್ಯ ಭಟ್ಗೆ ಯಾರೂ ಹೋರಾಟ ಮಾಡಿಲ್ಲ. ಹೋರಾಟವನ್ನು ಪ್ರಾರಂಭ ಮಾಡಿದ್ದು ಸೌಜನ್ಯ ಪ್ರಕರಣಕ್ಕೋಸ್ಕರ. ಸೌಜನ್ಯ ಪ್ರಕರಣದ ಹೋರಾಟ ಒಂದು ದಿಕ್ಕಿನಲ್ಲಿ ಸಾಕ್ತಾ ಇರೋ ಸಮಯದಲ್ಲಿ ಈ ಅನಾಮಿಕ ವ್ಯಕ್ತಿ ಬಂದಾಗ ನಾವೆಲ್ಲ ಸ್ವಾಭಾವಿಕವಾಗಿ SIT ರಚನೆ ಮಾಡಿ ಅಂತ ಹೇಳಿದ್ವಿ ಅಷ್ಟೇ. ಅದರ ಹೊರತಾಗಿ ಈ ಅನಾಮಿಕನಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ. ಸೌಜನ್ಯ ಪರ ಹೋರಾಟಕ್ಕೂ ಯಾವ ಸಂಬಂಧವೂ ಇಲ್ಲ. ಜಸ್ಟಿಸ್ ಫಾರ್ ಸೌಜನ್ಯ, ಬ್ರೂಟಲ್ ಮರ್ಡರ್, ಬ್ರೂಟಲ್ ರೇಪ್, ಅದರ ವಿರುದ್ಧ ಹೋರಾಟ. ಸತ್ಯ ಹೊರಗಡೆ ಬರಲಿ. ದಟ್ ಈಸ್ ಅವರ್ ಮೈನ್ ಇಂಟೆನ್ಷನ್. ಬೇರೆ ಪ್ರಕರಣಗಳು ಬೇಡವೇ ಬೇಡ. ಒಬ್ಬ ಕೇವಲ ದೇವಸ್ಥಾನಕ್ಕೆ 400 ರಿಂದ 500 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಮಾವುತನ ಮನೆ, ನಾರಾಯಣ ಮತ್ತು ಅವನ ತಂಗಿ ರಾತ್ರಿ ಒಂದು ನಾಟಕಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ, ಮರ್ಡರ್ ಆಗಿದ್ದಾರೆ. ಏನಿದು? ದೇವಸ್ಥಾನಕ್ಕೆ ಇರ್ತಕ್ಕಂಥ 400 ರಿಂದ 500 ಮೀಟರ್ದಲ್ಲಿ ಆ ಘಟನೆ ಆಗಿದೆ. ಕೇಳಬಾರ್ದ? ಸತ್ಯ ಕೇಳ್ತಾ ಇದೀವ್ರಿ, ನ್ಯಾಯ ಕೇಳ್ತಾ ಇದೀವ್ರಿ, ಯಾರು ಅಂತ ಐಡೆಂಟಿಫೈ ಮಾಡ್ರಿ ಅಂತ ಹೇಳ್ತಾ ಇದೀವಿ. ಇದನ್ನೇ ಕೇಳಕ್ಕಾಗ್ಲಿಲ್ಲ ಅಂದ್ರೆ, ಜಸ್ಟಿಸ್ ಕೇಳಕ್ಕಾಗ್ಲಿಲ್ಲ ಅಂದ್ರೆ ನಾವು ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ? ಸರಿ, ಇಲ್ಲಿ ಭೀಮಾ 164 ಕೊಟ್ಟಿದ್ದಾನೆ CRPC. ಹೌದು. ಅವನು ಒಂದು ಹಂತಕ್ಕೆ ಆರೋಪವನ್ನು ತಪ್ಪೊಪ್ಪಿಗೆ ಹೇಳಿಕೆ ಅನ್ನೋದಾದ್ರೆ ಯಾವ ಹಂತದ ಆರೋಪಿ ಅಂತ ಅವನನ್ನ ಕೋರ್ಟ್ ಕನ್ಸಿಡರ್ ಮಾಡುತ್ತೆ? ಅಲ್ಲ, ಅವನ ಆರೋಪಿ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನ್ ಟೀಮೇ ಹೇಳ್ಬೇಕು ಅದನ್ನ. ಓಕೆ, ಇವನ ಇನ್ವಾಲ್ವ್ಮೆಂಟು ಯಾವ ಎಕ್ಸ್ಟೆಂಟ್ ಇದೆ ಅಂತ, ಓಕೆ, ಅವನ ಪಾತ್ರ ಏನಿದೆ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಮಾತ್ರ ಗೊತ್ತಾಗೋದು. ನಾವು ಈಗ ಅವನ ಆರೋಪಿನ ವಿಟ್ನೆಸ್ ಅಂತ ನಾವು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಈಗ ಅವನು ವಿಟ್ನೆಸ್ ಆಗಿ ಬಂದಿದ್ದಾನೆ, ವಿಟ್ನೆಸ್ ಆಗೇ ನೋಡ್ತೀವಿ. ಇನ್ವೆಸ್ಟಿಗೇಷನ್ ಟೀಮು, SIT ಟೀಮು ರಿಪೋರ್ಟ್ ಕೊಟ್ಟಾಗ ಬದಲಾವಣೆ ಆಗ್ಬೋದು. ಅಲ್ಲ, ನನ್ನದ್ದು ಇಂತಹ ತಪ್ಪು, ಯಾಕಂದರೆ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ನನಗೆ ಯಾರೋ ಹೇಳಿದ್ರು, ನಾನು ಹೊತ್ತಾಕಿದ್ದೀನಿ, ಮತ್ತೊಂದನ್ನೇ ಹೇಳಿದ್ದಾನೆ. ಆದರೆ ಅವನಿಗೆ ಹೇಳಿದವ್ರು ಯಾರು ಅವೆಲ್ಲವೂ ಕೂಡ ತನಿಖೆ ಆಗಬೇಕಿದೆಯಲ್ಲ? ಖಂಡಿತ. ಅಂದ್ರೆ ಈಗ ಅವನು ಯಾರು ಹೇಳ್ದ ಅಂತ ಹೇಳಿದಾನೆ ಸ್ಟೇಟ್ಮೆಂಟ್ ಅಲ್ಲಿ ಅಂತ ನನಗೆ ಅನಿಸುತ್ತೆ. ಹೇಳಿರ್ಲೇಬೇಕು. ಇಷ್ಟೆಲ್ಲ ಸಿಗುವ ಮಾಹಿತಿ ಮೇನ್ ಸ್ಟ್ರೀಮ್ ಆಗಿ ಅದು ಸಿಗಲ್ವಾ? ಅದು ಸಿಕ್ಕಿರುತ್ತೆ. ಅವ್ರಿಗೆ ಮೈಕ್ ಇಡೀರಿ, ಅವ್ರನ್ನ ಪ್ರಶ್ನೆ ಮಾಡಿ. ಅವ್ರನ್ನ ಪ್ರಶ್ನೆ ಮಾಡುವಲ್ಲಿ ನೀವು ವಿಫಲರಾಗಿದ್ದೀರಿ ಅನ್ನೋದು ನನ್ನ ಆಪಾದನೆ. ನೀವು ಹೊರಗಿನಿಂದ ನೋಡಿ, ಯಾಕಂದರೆ ತುಂಬ ವಕಾಲತ್ ನೋಡಿರ್ತೀರಿ, ಇಡೀ ಪ್ರಕರಣವನ್ನು ಮೀಡಿಯಾ ಟ್ರಯಲ್ ನೋಡಿದಾಗ ಎಲ್ಲರೂ ಒಂದು ಸೈಡ್ ಮಾತ್ರ ನಿಂತ್ಕೊಂಡು ಒಂದು ವಾದವನ್ನು ಮಂಡಿಸ್ತಿದ್ದಾರೆ. ಈ ಭೀಮನ ಪರವಾಗಿನೋ ಅಥವಾ ಸೌಜನ್ಯ ಪರವಾಗಿ ಈ ಕಡೆಯ ಪ್ರತಿಪಾದನೆಗಳು ಯಾಕೆ ಮೀಡಿಯಾದಲ್ಲಿ ಆಗ್ತಿಲ್ಲ? ನಿಮಗೆ ವಕೀಲ ಏನು ಅದೇ ಏನಕ್ಕೆ ಅನಿಸ್ತಾ ಇದೆ ಅಂದರೆ, ಜನ ಯಾವಾಗಲೂ ಉಳ್ಳವರ ಪರ ಇರ್ತಾರೆ, ಅಸಹಾಯಕರ ಪರ. ಯಾರು ಈ ಸಮಾಜದಿಂದ ವಂಚಿತರಾಗಿದ್ದಾರೆ ಅವರ ಪರ. ಯಾರಿಗೆ ಈ ಕಾನೂನು, ಈ ಕಟ್ಲೆ, ಈ ಪೊಲೀಸ್ ಸ್ಟೇಷನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾರು ಇವನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥವ್ರ ಪರವಾಗಿ ನಾವಿರಬೇಕು. ಅಂಥವ್ರ ಪರವಾಗಿ ಯಾರು ಇರಲ್ಲ. ಅದೇ ಸತ್ಯ. ಇವತ್ತಿನ ವಿಧಾನಸಭೆಗಳು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಇರ್ಬೋದು, ಇವತ್ತು ಮೈನ್ ಸ್ಟ್ರೀಮ್ಗಳ ಮಾಧ್ಯಮಗಳು ಚರ್ಚೆ ಆಗ್ತಕ್ಕಂಥದ್ದು ಇರ್ಬೋದು. ಯಾರು ವಿಟ್ನೆಸ್ ಆಗಿ ಬಂದರು, ಯಾರು ಈ ಹೋರಾಟವನ್ನು ಮಾಡ್ತಾರೆ, ಹೋರಾಟಗಾರರನ್ನೇ ವಿಲನ್ ಮಾಡ್ತಿದ್ದಾರೆ. ಹೋರಾಟಗಾರರಿಗೆ ಬೇರೆ ಬೇರೆ ದೇಶದಿಂದ ಹಣ ಬರ್ತಾ ಇದೆಯಂತೆ, ಬೇರೆ ಬೇರೆ ರಾಜ್ಯಗಳಿಂದ ಹಣ ಬರ್ತಾ ಇದೆಯಂತೆ, ಕಮ್ಯುನಿಸ್ಟ್ ಪಾರ್ಟಿ ಅಂತೆ, ಮತ್ತೆ ಎಲ್ಲಕ್ಕಂತೂ ಮೀರಾಗಿ ಅರ್ಬನ್ ನಕ್ಸಲೈಟ್. ದಟ್ ಇಸ್ ವೆರಿ ಐ ಆಮ್ ಎಕ್ಸೈಟಿಂಗ್. ಅರ್ಬನ್ ನಕ್ಸಲೈಟ್ ಈ ಪದಗಳನ್ನು ಉಪಯೋಗಿಸಿ ನೀವು ಎಂಥ ಹಂತದಲ್ಲಿದ್ದೇವೆ ಅಂತಂದರೆ, ಇವತ್ತು ಕೇಂದ್ರ ಸರ್ಕಾರದ ಹಿಂದೆ ಇದ್ದಂಥ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಸುದೀರ್ಘವಾದ ಪ್ರತಿಭಟನೆ ಮಾಡಿದ್ರು. ಅಂಥ ರೈತರ ಮೇಲೆ ಪಾಕಿಸ್ತಾನಿ ದುಡ್ಡು ಬಂದಿದೆ.
ಅನ್ನದಾತರ, ಹೌದು. ಅನ್ನದಾತರನ್ನ ನೀವು ಫಾರಿನ್ನಿಂದ ದುಡ್ಡು ಬಂದಿದೆ, ಪಾಕಿಸ್ತಾನದಿಂದ ದುಡ್ಡು ಬಂದಿದೆ, ಫೀಡಿಂಗ್ ಆಗ್ತದೆ. ಹೋರಾಟ ಮಾಡೋರೆಲ್ಲ ಈ ಥರ ನಕ್ಸಲೈಟ್ಸು, ಕೊಲೆಗಡಕರು, ಅಪರಾಧಿಗಳು, ನೀವು ಕೊಲೆಗಡಕರು, ಹಿಂದುತ್ವ ವಿರೋಧಿಗಳು, ದೇವಸ್ಥಾನದ ವಿರೋಧಿಗಳು, ಧರ್ಮದ ವಿರೋಧಿಗಳು. ಇಂಪಾರ್ಟೆಂಟ್ ಸರ್. IPC 499 500ನ ಡೆಫಿನೇಷನ್ ಏನು ಸರ್? ಯಾಕಂದರೆ ಅಪಪ್ರಚಾರ ಅಂತ ಚರ್ಚೆ ಆಗ್ತಿದೆ. ಅದು ಡಿಫಮೇಷನ್ ಇರ್ಬೋದು, ರಿಲಿಜಿಯಸ್ ಡಿಫಮೇಷನ್ ಇರ್ಬೋದು. ನಿಮಗೆ ನೀವು ಓದಿದ ಕಾನೂನಿನ ಅಡಿಯಲ್ಲಿ ಈ ಥರದ ಈ ಥರದ ತಪ್ಪಲ್ಲಿ ಕಾಣಿಸ್ತಿದೆಯಾ ನಿಮ್ಗೆ ಏನಾದರೂ ಇಲ್ಲಿ? ಅಲ್ಲ ಸರ್, ನನಗೆ ಗೊತ್ತಿರೋ ಹಾಗೆ ಈ ಕ್ಷಣದವರೆಗೆ ದೇವರ ಬಗ್ಗೆ, ದೇವಸ್ಥಾನದ ಬಗ್ಗೆ ಯಾರೂ ಕೂಡ ಮಾತಾಡಿಲ್ಲ. ನಾವೆಲ್ಲರೂ ಕೂಡ ದೇವರ ಆರಾಧಕರೇ. ನಮ್ಮೆಲ್ರಿಗೂ ದೇವರ ಬಗ್ಗೆ ವಿಶೇಷವಾದ ಗೌರವ, ಭಕ್ತಿ ಎಲ್ಲವೂ ಇದೆ. ಆದರೆ ಈ ಪ್ರಕರಣವನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು ಒಂದು ಸ್ಥಳದಲ್ಲಿ ಆಗಿರ್ತಕ್ಕಂಥ ಕ್ರೈಮ್ ಬಗ್ಗೆ ನಾವು ವಿರೋಧ ಮಾಡ್ತಿದ್ದೀವಿ ಹೊರತು ದೇವಸ್ಥಾನ ಅಲ್ಲ. ದೇವಸ್ಥಾನಕ್ಕೂ ಈ ಕ್ರೈಮ್ಗೂ ಯಾವುದೇ ಸಂಬಂಧ ಇಲ್ಲ. ಒಂದು ಕ್ರೈಮ್ ಅಲ್ಲಾಗಿದೆ, ಆ ಕ್ರೈಮ್ನ ಆರೋಪಿಗಳು ಯಾರು, ನಿಜವಾದ ಆರೋಪಿಗಳು ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಅಷ್ಟೇ ಹೋರಾಟಗಾರರ ಉದ್ದೇಶ. ಯಾರೋ ಒಬ್ಬ ಸುಳ್ಳು ಆರೋಪಿಯನ್ನು ಫಿಕ್ಸ್ ಮಾಡಿ ಪೊಲೀಸ್ನವರು, CBIನವರು, ಎಲ್ಲೋ ಒಂದು ಕಡೆ ಡಾಕ್ಟ್ರುಗಳು ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿ ಈ ಥರದೊಂದು ಫೇಕ್ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದ್ರ ವಿರುದ್ಧ ಹೋರಾಟ. ಅಂದರೆ ಆ ಪ್ರಕರಣದ ತನಿಖೆಯ ದಿಕ್ಕನ್ನು ತಪ್ಪಿಸಲು ಪ್ರಯತ್ನ ಪಟ್ಟದಂಥ ಕೈವಾಡ ಯಾರ್ದು, ಷಡ್ಯಂತ್ರ ಯಾರ್ದು ಗೊತ್ತಾಗಬೇಕು. ಷಡ್ಯಂತ್ರ ಅಂದರೆ ಸರ್, ಈ ಕಾಂಗ್ರೆಸ್ MP ಶಶಿಕಾಂತ್ ಸೆಂಥಿಲ್ ಅವರ ವಿರುದ್ಧ ಒಂದು ಗಂಭೀರ ಆರೋಪ ಗಾಲಿ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದ್ದಾರೆ. ಮೇಲ್ನೋಟಕ್ಕೆ, ಯಾಕಂದರೆ ಹೋರಾಟದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಿ, ಸೌಜನ್ಯ ಪರವರು, ಹಂಗೆ ಅನಿಸುತ್ತಾ? ಆ ಥರದ್ದೇನಾದ್ರು ಇದೆಯಾ ಒಳಮರ್ಮ? ಖಂಡಿತ ಇಲ್ಲ. ಆದರೆ ಒಬ್ಬ ಪ್ರತಿನಿಧಿಯಾಗಿ ಜವಾಬ್ದಾರಿಗಳಿವೆ ಯಾರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ. ಆ ರೀತಿಯ ಇನ್ವಾಲ್ವ್ಮೆಂಟ್ ಅವರಿಗೆ ಅನಿಸಿದ್ದು ಮತ್ತೆ ಗೊತ್ತಾಗಿದ್ರೆ ಖಂಡಿತ ಕಂಪ್ಲೇಂಟ್ ಫೈಲ್ ಮಾಡಲಿ, ಕ್ರಮ ಕೈಗೊಳ್ಳಿ. ಆ ರೀತಿಯ ಷಡ್ಯಂತ್ರವನ್ನು ಮಾಡಿದರೆ, ದೇವಸ್ಥಾನದ ವಿರುದ್ಧ ಅಪಪ್ರಚಾರವನ್ನು ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ರೆ, ಅದು ಯಾರೇ ಆಗಲಿ, ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ, ಅವ್ರ ಮೇಲೆ ಕ್ರಮ ಆಗಬೇಕು. ಅದ್ರ ಬಗ್ಗೆ ಡೌಟೇ ಬೇಡ. ಆಗಲಿ, ಸತ್ಯ ಹೊರಗಡೆ ಬರಲಿ, ನಮ್ದೇನಿಲ್ಲ. SIT ತನಿಖೆಯನ್ನು ಹೊರದೇಶದಿಂದ ಹಣ ಬತ್ತಾದೆ ಅಂತಾರಲ್ಲ, ನಕ್ಸಲೈಟ್ಸ್ ಅಂತ ಇದಾರಲ್ಲ, ಬೇರೆ ಯಾರೋ ಕಮ್ಯುನಿಸ್ಟ್ ಪಾರ್ಟಿ ಸಪೋರ್ಟ್ ಅದನ್ನೂ ಕೂಡ ತನಿಖೆ ಆಗಲಿ, ನಾವು ವೆಲ್ಕಮ್ ಮಾಡ್ತೀವಿ. ನೀವು ಕೋರ್ಟಲ್ಲಿ ನ್ಯಾಯದೇವತೆ ನೋಡಿದಿರಿ. ಹೊರಗಿದ್ದವರು ತುಂಬ ಜನಕ್ಕೆ ಹೋಗೋದಕ್ಕೆ ಭಯ ಇರುತ್ತೆ, ಹೋಗಿರಲ್ಲ. ಒಂದು ಸರ್, ಇಲ್ಲಿ ಉನ್ಮಾದಕ್ಕಿಂತ ಅಥವಾ ಎಮೋಷನ್ಗಿಂತ ಎವಿಡೆನ್ಸೇ ಮುಖ್ಯ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸರ್. ಜನಸಾಮಾನ್ಯರಿಗಿಂತ ಕೋರ್ಟ್ ಫೈನಲಿ ಕೇಳುವಂಥದ್ದು ಅದು. ಆದರೆ ಇಲ್ಲಿ ಒಂದು ಭಾವನಾತ್ಮಕ ವಿಚಾರ, ಅದೇ ಧರ್ಮವನ್ನು ತಂದು ಎಳೆಯುವಂಥದ್ದು ಅಥವಾ ದೇವರು, ಅಪಪ್ರಚಾರ ಅಂತೆಲ್ಲ ಚರ್ಚೆ ನಡೆತಿರುವ ಈ ಎಲ್ಲದರ ಮಧ್ಯೆ ಕೋರ್ಟ್ಗೆ ಅಗತ್ಯವಾಗಿ ಬೇಕಿರುವಂಥದ್ದೇನು ಮತ್ತು SIT ಇನ್ನೂ ರಿಪೋರ್ಟ್ ಕೊಡೋಕ್ಕಿಂತ ಮುಂಚೆನೇ ಮೀಡಿಯಾ ಟ್ರಯಲ್ಗಳು ಎಲ್ಲ ಆಗ್ತಿರೋದನ್ನು ಒಂದು ಪಕ್ಕಕ್ಕಿಟ್ಟು ನೋಡಿದಾಗ, ಒಂದು ನಾಗರಿಕ ಸಮಾಜ ಕಾನೂನಿನ ಅರಿವಿನ ಅಡಿಯಲ್ಲಿ ಯಾವ ರೀತಿ ವರ್ತಿಸ್ಬೇಕು? ಯಾಕಂದರೆ ಗೊತ್ತಿಲ್ಲದೆ ಪಾಪ ಕೆಲವರು ಕಮೆಂಟ್ ಹಾಕ್ತಾರೆ, ಗೊತ್ತಿಲ್ಲದೆ ಕಮೆಂಟ್ ಹಾಕೋರ್ಗೆ ಏನೇನಾಗುತ್ತೆ, ಒಂದು ಸಣ್ಣ ಒಂದು ಕ್ಲಾರಿಟಿ ಕೊಡ್ಬೋದು ಸರ್ ಈ ವಿಚಾರವಾಗಿ? ನೋಡಿ, SIT ತನ್ನ ತನಿಖೆಯನ್ನು ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಸಲ್ಲಿಸುವವರೆಗೆ ಯಾವುದೇ ಮಾಧ್ಯಮ ಅಥವಾ ಯಾವುದೇ ವ್ಯಕ್ತಿ ತಾನೇ ಪ್ರೀ ಟ್ರಯಲ್ ಮಾಡಿ ಪ್ರೀ ಜಡ್ಜ್ಮೆಂಟ್ ಕೊಡೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದು ಕೊಡ್ತಾ ಇರ್ತಕ್ಕಂಥ ಎಲ್ಲ ಮಾಧ್ಯಮಗಳಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ದಯಮಾಡಿ SIT ರಿಪೋರ್ಟ್ ಬರೋವರೆಗೂ ನಿಮಗೆ ತಾಳ್ಮೆ ಇರಲಿ. ಯಾರು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇದ್ರು ಅವ್ರಿಗೂ ನಂದು ಇಷ್ಟೇ ರಿಕ್ವೆಸ್ಟು. SIT ರಿಸಲ್ಟ್ ಏನು ಬರುತ್ತೋ, ಔಟ್ಕಮ್ ರಿಸಲ್ಟ್ಗೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಈಗ ನೋಡಿ, ಅಲ್ಲಿ ಇಷ್ಟು 13 ಪಾಯಿಂಟನ್ನು ಹೇಳಿದರು, ಬಗೆದ್ರು, ಸಿಕ್ಕಿಲ್ಲ. ಯಾರಿಗೆ ಲಾಭ? ಧರ್ಮಸ್ಥಳಕ್ಕೆ ಒಳ್ಳೆ ಹೆಸರು. ಸಿಕ್ಕಿಲ್ಲ ಅಂದಾಗ ಅದ್ರಿಗೆ ಅಲ್ವಾ, ಸಿಕ್ಕಿದೆ ಅಂತ ಅವನು ಹೇಳಿದಾಗ ಏನೋ ಒಂದು ಡೌಟ್ ಸ್ಟಾರ್ಟ್ ಆಯಿತು. ಆ ಡೌಟ್ ಕ್ಲಿಯರ್ ಆಗ್ತಾ ಇದೆಯಾ? ರಿಸಲ್ಟ್ ಬಂದಾಗ ನಿಮ್ಗೆ ಅದೇ ಆಗುತ್ತೆ. ಯಾಕೆ ಹೆದರ್ಕೋತಾ ಇದ್ದೀರಾ? ಈಗ ಅವರು ಅಗಿತಾ ಇರ್ತಕ್ಕಂಥದ್ದು ಕಾಡಲ್ಲಿ, ಇಡೀ ಧರ್ಮಸ್ಥಳನೇ ಅಗಿತೀರಾ? ಎಲ್ಲ ಏನು ಮಾತಾಡ್ತಾ ಇದ್ದೀರಾ? ಅವ್ರು ಅಗಿತಾ ಇರೋದು ಧರ್ಮಸ್ಥಳದಿಂದ ದೂರ ಇರತಕ್ಕಂಥ ಒಂದು ಕಾಡಿನಲ್ಲಿ ಅಗಿತಾ ಇದ್ದಾರೆ. ಕಾಡಿನಲ್ಲಿ ಅಗಿಯೋದಕ್ಕೂ ಧರ್ಮಸ್ಥಳಕ್ಕೂ ಏನು ಸಂಬಂಧವೇ ಇಲ್ಲ. ಸತ್ಯ ಹೊರಗಡೆ ಬರುತ್ತೆ. ನಿಮ್ಮ ಸತ್ಯ ಹೊರಗಡೆ ಬರಲಿ. ಯಾಕೆ ನೀವು ಹತ್ರವಾಗಿ ಏನೇನೋ ನೀವೇ ಪ್ರೀ ಟ್ರಯಲ್ ಮಾಡಬೇಡಿ. ಯಾವ ಯೂಟ್ಯೂಬ್ ಚಾನಲ್ಗಳು ಸತ್ಯವನ್ನು ಬೆಳಕನ್ನು ಚೆಲ್ಲಲಿಕ್ಕೆ ಪ್ರಯತ್ನ ಪಟ್ಟಾಗ ಮೇನ್ ಸ್ಟ್ರೀಮ್ಗಳು ಮಲಗಿದ್ವು. ಇವತ್ತು ರಾತ್ರಿ ಎದ್ದುಬಿಟ್ಟು ಬೆಳಗ್ಗೆ ಎದ್ದು ಧರ್ಮಸ್ಥಳದ ಪ್ರಕರಣ ಜಪ ಮಾಡ್ತಾ ಇದ್ದೀವಿ. ಅವತ್ತು ನಿಮ್ಗೆ ಆ ಜವಾಬ್ದಾರಿ ಇರಲಿಲ್ಲ.
ಜವಾಬ್ದಾರಿಯಿಂದ ಹೊರಗಡೆ ಹೋದ್ರಿ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಯಾವ್ದಾರ ಒಂದು ಮೇನ್ ಸ್ಟ್ರೀಮ್ ಚಾನಲ್ಗಳು ಮಾಡಬೇಕಲ್ಲ. ಕೆಲವು ಚಾನಲ್ ಮಾಡ್ತಾ ಇದ್ದಾವೆ. ಮೇನ್ ಚಾನಲ್ ಅಂತ ಅಂದ್ಕೊಂಡವು ಸೌಜನ್ಯಗೆ ನ್ಯಾಯ ಸಿಗಬಾರ್ದಾ? ಬ್ರೂಟಲ್ ಮರ್ಡರ್ ಆಗ್ಬೋದಾ? ಅಲ್ರಿ, ಒಂದು ಕ್ಷೇತ್ರಕ್ಕೆ ಹೆಸರು ಹೋಗ್ಬಿಡ್ತದಂತೆ. ಯಾರು ಬೇಕಾದ್ರೂ ಮರ್ಡರ್ ಮಾಡ್ಬೋದಂತೆ, ಯಾರು ಬೇಕಾದ್ರೂ ರೇಪ್ ಮಾಡ್ಬೋದಂತೆ, ಯಾರು ಬೇಕಾದ್ರೂ ಕಲ್ಲೆತ್ತಾಗ ಸಾಯಿಸ್ಬಿಡ್ಬೋದಂತೆ. ಆದರೆ ಹೆಸರು ಮಾತ್ರ ಹಾಳಾಗಬಾರ್ದಂತೆ. ಇದ್ಯಾವನೇ ಏನ್ರಿ? ಮನುಷ್ಯತ್ವಕ್ಕೆ ಬೆಲೆ ಇಲ್ವಾ? ಮನುಷ್ಯನಿಗೆ ಬೆಲೆ ಇಲ್ವಾ? ಸಾಯಿಸ್ಬೋದಾಗಾರೆ? ಕೊಲೆ ಮಾಡಿ ಬಿಸಾಕ್ಬೋದಾ? ರೇಪ್ ಮಾಡಿ ಬಿಸಾಕ್ಬೋದಾ? ಅರೆ, ಆ ರೇಪ್ ಮಾಡಿ ಬಿಸಾಕಿರೋ ಯಾರು ಅಂತ ಗೊತ್ತಾಗದ್ ಬಿಡ್ಬೇಡಿ ಸಮಾಜಕ್ಕೆ. ಕಲ್ಪಿಡ್ಸ್. ಅದೇ ದರ್ಶನ್ ವಿಷಯ ಬಂದಾಗ ನೀವು ಕೊಲೆಗಡಕ ಅಂತ ದರ್ಶನ್ ವಿರುದ್ಧ ಮಾತಾಡ್ತೀರಿ. ಅದೇ ಚಾನೆಲ್ಗಳು ದರ್ಶನ್ ವಿರುದ್ಧ ಮಾತಾಡ್ತೀರಿ. ಅದೇ ಸೌಜನ್ಯ ಪ್ರಕರಣ ಬಂದ್ರೆ ಇನ್ಯಾರದ ಪರ ಮಾತಾಡ್ತೀರಿ. ಅರೆ, ಎಲ್ಲಿಗೆ ಬಂತು? ಏನನ್ನ ಪ್ರತಿಪಾದನೆ ಮಾಡ್ತಾ ಇದ್ರಿ ನೀವು? ಯಾವ ಸಿದ್ಧಾಂತವನ್ನು ತಗೋತಾ ಇದ್ರಿ ನೀವು ಸಮಾಜಕ್ಕೆ? ಸರ್, ಈ ಎಲ್ಲ ಯಾಕಂದರೆ ಜನಕ್ಕೂ ಕೂಡ ಇದು ಎಮೋಷ್ನಲ್ ಕಂಟೆಂಟ್ ಅಂತ ಅನಿಸ್ಬಿಡೋ ಮಟ್ಟಿಗೆ ಈ ಮೀಡಿಯಾ ಟ್ರಯಲ್ಗಳು ಮತ್ತೊಂದು ಆಗ್ತಿದೆ. ಯಾಕಂದರೆ ಈ ಸೀರಿಯಲ್ ಥರ ವಿಲನ್ ತುಂಬ ದರ್ಪ ಮಾಡ್ತಿರೋ ಸಂದರ್ಭಕ್ಕೆ ಸರಿಯಾಗಿ ಲಾಸ್ಟಲ್ಲಿ ಎಲ್ಲೋ ಬಂದು ಹೀರೋ ಎಂಟ್ರಿ ಕೊಡೋದು ಆ ಥರ. ಯಾಕಂದರೆ ಜನ ಈಗ ನಾನು ತುಂಬ ಕಮೆಂಟ್ಗಳನ್ನು ಕಮೆಂಟ್ ನೋಡ್ತೀನಿ. ಜನರ ಮನಸ್ಸೇನಿದೆ ಅನ್ನೋದನ್ನು ನೋಡಿ ಅವ್ರು ನ್ಯಾಯ ಸಿಗುತ್ತಾ ಅಂತ ಪ್ರಶ್ನೆ ಮಾಡೋರಿದ್ದಾರೆ. ವಕೀಲರಾಗಿ ಇಂತಹ ಪ್ರಕರಣದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಸಂಯಮದಿಂದ ಇದ್ದರೆ ನ್ಯಾಯ ಸಿಗುತ್ತೆ ಅನಿಸುತ್ತೆ. ಖಂಡಿತ. ಈ ಪ್ರಕರಣದಲ್ಲಿ ಧರ್ಮಸ್ಥಳದ ಪರವಾಗಿ ಮಾತಾಡೋರ್ಗೂ ನ್ಯಾಯ ಸಿಗುತ್ತೆ. ನಾವು ಆ ಸ್ಥಳದಲ್ಲಿ ಆಗಿರ್ತಕ್ಕಂತಹ ಪ್ರಕರಣಗಳಲ್ಲಿ, ಅಸಹಜ ಪ್ರಕರಣಗಳಲ್ಲಿ ಹೋರಾಟ ಮಾಡ್ತೀವಿ, ಅದಕ್ಕೂ ನ್ಯಾಯ ಸಿಗುತ್ತೆ ಅಂತ ನನ್ನ ಭಾವನೆ ಇದೆ. ಅದು ಹಳೇದೇ ಆಗಿರ್ಬೋದು, ಆದರೆ ಒಂದು ಮೇಲ್ನೋಟದ ವರದಿ, ಮೇಲ್ನೋಟಕ್ಕೆ ಈಗ ಆಗಿರಬಹುದು ಅನ್ನಬಹುದಾದಂತಹ ಸತ್ಯಾಂಶ ಖಂಡಿತ ಬರುತ್ತೆ. ಮೂಳೆ ಸಿಗದಿದ್ರು ಖಂಡಿತ ಅವ್ರು ಕೊಡ್ತಕ್ಕಂಥ ರಿಪೋರ್ಟು ಒಂದು ಸಂದೇಶವನ್ನಂತೂ ಖಂಡಿತ ಕೊಡುತ್ತೆ. ಅದು ಯಾವ ರೀತಿ ಸಂದೇಶ ನಾನು ಕೊಡಲಿ, ಸತ್ಯ ಅಂತೂ ಹೊರಗಡೆ ಬರುತ್ತೆ. ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕಂತಷ್ಟೇ, ಅದರ ಮೇಲೆ ಯಾವ ಒತ್ತಡನೂ ಬೀಳಬಾರ್ದು. ನನಗೆ ಗೊತ್ತಿರೋ ಹಾಗೆ ಒಂದಷ್ಟು ಒತ್ತಡಗಳು ಬೀಳ್ತಾ ಇದ್ದಾವೆ, ಒಂದಷ್ಟು ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಇವತ್ತು ತಿಮ್ರೋಡಿಯವರ ಅರೆಸ್ಟ್ ಕೂಡ ಒಂದು ಷಡ್ಯಂತ್ರದ ಮುಂದುವರಿದ ಭಾಗವೇ, ಅದರಲ್ಲಿ ಡೌಟೇ ಬೇಡ. DK ಶಿವಕುಮಾರ್ ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ ನಾನೇ ಮಾಡಿಸಿದ್ದು ಅಂತ. ಅರೆ, DK ಶಿವಕುಮಾರ್ ಅವರೇ, ನಿಮಗೇನಾದರೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಳಜಿ ಗೌರವ ಇದ್ದರೆ, ಅಥವಾ ನಿಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಗೌರವ ಇದ್ದರೆ, ಅವ್ರು ಕೊಟ್ಟರಲ್ಲ ಸ್ಟೇಟ್ಮೆಂಟು, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ RSS ನಾಯಕರನ್ನ ಹೊರಗೆ, RSS ಕಾಂಗ್ರೆಸ್ ನಾಯಕನ ಹೊರಗಡೆ ಹಾಕ್ತೀನಿ ಅಂತ. ಆ ರೀತಿ ಹಾಕೋದಿದ್ರೆ ಫಸ್ಟ್ ನಾಳೆನೆ ರಾಜಣ್ಣನವ್ರನ್ನ ಕ್ಯಾಬಿನೆಟಿಂದ ಹೆಂಗೆ ಡಿಸ್ಮಿಸ್ ಮಾಡಿದ್ರು ರಾಹುಲ್ ಗಾಂಧಿಯವರು, ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು. 2 ಕಾರಣದಿಂದ ವಜಾ ಮಾಡಬೇಕು. ಒಂದು, ನಮ್ಮ BL ಸಂತೋಷ್ ಅಂತ BJP ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಅಂತ ಸಂತೋಷ್ ಅವ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು ಇರ್ಬೋದು. ಇನ್ನೊಂದು, ನಿನ್ನೆ ಸದನದ ಒಳಗಡೆ ವತ್ಸಲೆ ಅನ್ನುವ RSS ಹೇಳ್ತಕ್ಕಂಥ ಗೀತೆಯನ್ನ ಹೇಳಿರ್ತಕ್ಕಂಥ DK ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಹಾಕಿ ಅವ್ರು BJPಗೆ ಸೇರ್ಕೊಳ್ಳಿ. ಓಕೆ ಸರ್, ನೀವು ನಿಮ್ಮ ಒಂದು ಅಮೂಲ್ಯ ಸಮಯ ನಮಗೆ ಕೊಟ್ಟಿದ್ದೀರಿ. ಆದರೆ ನನ್ನದು ಒಂದೇ ಒಂದು ಮನವಿ ಏನಂದರೆ, ಯಾರೇ ನೋಡ್ತಿದ್ದಾರೆ ಇದನ್ನು, ಈ ಪ್ರಕರಣದಲ್ಲಿ ಅವರು ಯಾವ ರೀತಿ ಇರೋದು ಒಳ್ಳೆಯದು ಕಾನೂನಿನ ಚೌಕಟ್ಟಿನಲ್ಲಿ. ತಪ್ಪು ತುಂಬ ಜನ ಮಾತಾಡ್ತಿದ್ದಾರೆ, ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನಾನು ಸಾರ್ವಜನಿಕವಾಗಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಹೋರಾಟಗಾರರು ಯಾರೂ ಕೂಡ ದೇವರ ಬಗ್ಗೆ, ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ, ಅಗೌರವವನ್ನು ತೋರಿಸಿಲ್ಲ. ಎಲ್ರಿಗೂ ದೇವರ ಬಗ್ಗೆ, ದೇವಸ್ಥಾನದ ಬಗ್ಗೆ ಗೌರವ ಇದೆ. ಆ ಕಾರಣದಿಂದ ಇದನ್ನು ಎಮೋಷ್ನಲ್ ತೆಗೆದುಕೊಳ್ಳದೆ, ಅಲ್ಲಿ ಆಗಿರ್ತಕ್ಕಂಥ ಅಸಹಜ ಸಾವು, ಯಾವ ಸಾವುಗಳಿಗೆ ನ್ಯಾಯ ಸಿಕ್ಕಿಲ್ಲ, ಅದು ಸೌಜನ್ಯ ಪ್ರಕರಣ ಇರ್ಬೋದು, ಆನೆ ಮಾವುತ ನಾರಾಯಣ ಮತ್ತು ಅವನ ತಂಗಿ ಪ್ರಕರಣ ಇರ್ಬೋದು, ಇನ್ನಿತರ ಪ್ರಕರಣ ಇರ್ಬೋದು. ಆ ಪ್ರಕರಣಗಳಲ್ಲಿ ಒಂದಷ್ಟು ನ್ಯಾಯ ಸಿಗಬೇಕು ಅನ್ನೋ ಹೋರಾಟವೇ ಹೊರತು ದೇವಸ್ಥಾನದ ವಿರುದ್ಧವಾದಂಥ ಹೋರಾಟ ಇದಲ್ಲ. ದೇವಸ್ಥಾನಕ್ಕೆ ಯಾವ ಅಪಪ್ರಚಾರವೂ ಆಗಲ್ಲ. ಇದೇ BJP ಸರ್ಕಾರ ಮಾತಾಡ್ತಾ ಇದ್ದಲ್ಲ, ಬಿಡದಿಯ ನಿತ್ಯಾನಂದ ಸ್ವಾಮೀಜಿ ಮಠವನ್ನು ಯಾಕೆ ಮುಚ್ಚಿದ್ರಿ? ಹಿಂದೂ ಸ್ವಾಮೀಜಿ ಅಲ್ವಾ ಅವರು? ರಾತ್ರಿ ಮುರುಘಾ ಮಠದ ಕೇಸ್ ಒಂದು ಮುಚ್ಚಿದ್ರಲ್ಲ.
ಅಲ್ಲ ಅದು ಮುಚ್ಚಿಸಿದ್ರ ಇವ್ರು ತಾನೆ, ಬಿಜೆಪಿ ಸರ್ಕಾರ ಇದ್ದೇ ಮುಚ್ಚಿಸಿದ್ದು. ಯಾಕೆ ಮುಚ್ಚಿಸಿದ್ರಿ? ನೀವೇ ಮುಚ್ಚಿಸಿದಲ್ವಾ? ಈ ರೀತಿ ಚರ್ಚೆ ಮಾಡಿದ್ರೆ ಬೇಕಾದಷ್ಟು ಪ್ರಕರಣಗಳಿದ್ದಾವೆ, ಅದರ ಚರ್ಚೆ ಬೇಡ. ಆದರೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, SIT ರಿಪೋರ್ಟ್ ಬರೋವರೆಗೆ ತಾಳ್ಮೆಯಿಂದ ಇರಿ. ಆ ರಿಪೋರ್ಟು ನಿಮ್ಮೆಲ್ರಿಗೂ ಉತ್ತರ ಕೊಡುತ್ತೆ, ಎಲ್ಲ ಹೋರಾಟಗಾರರು ಉತ್ತರ ಸಿಗುತ್ತೆ, ಧರ್ಮಸ್ಥಳದ ಪರವಾಗಿರೋರಿಗೂ ಉತ್ತರ ಸಿಗುತ್ತೆ, ಮತ್ತು ಅಲ್ಲಾಗಿರ್ತಕ್ಕಂಥ ಸಾವುಗಳಿಗೂ ನ್ಯಾಯ ಸಿಗುತ್ತೆ. ಅದಕ್ಕೆ ನಾವೆಲ್ಲರೂ ಭದ್ರಾಗಿರೋಣ. ಆ ರಿಸಲ್ಟು ಉತ್ತಮವಾದ ಸಂದೇಶ ಆಗಿರಲಿ ಅಷ್ಟೇ. ತಾರ್ಕಿಕ ಅಂತ್ಯ ಎಲ್ಲಕ್ಕೂ ಸಿಗುತ್ತೆ, ಅಲ್ಲಿ ತನಕ ತಾಳ್ಮೆ ಒಂದೇ ಎಲ್ಲರ ಉತ್ತರ ಆಗಿರಬೇಕು. ಮತ್ತು ಅದು ತಪಸ್ಸಿನ ರೀತಿ ಇಂತಹ ಕೇಸ್ಗಳಲ್ಲಿ ತಾಳ್ಮೆ ವಹಿಸೋದು ಉತ್ತಮ. ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.